ಸ್ತ್ರೀ ಶಾಪದಿಂದ ಈ ಕಷ್ಟಗಳನ್ನು ನೀವು ಅನುಭವಿಸುತ್ತಿದ್ದರೆ ಇದಕ್ಕೆ ಮುಕ್ತಿಯೇ ಇರುವುದಿಲ್ಲ. ಈ ಶಾಪದಿಂದ ವಿಮೋಚನೆಗೊಳ್ಳಲು ನೀವು ಕೆಲವೊಂದೊಂದು ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ಸ್ತ್ರೀ ಶಾಪ ಅಂದ್ರೇನು, ಯಾಕಾಗಿ ಈ ಶಾಪಗಳು ಹಾಕುತ್ತಾರೆ ಮತ್ತು ಇದರಿಂದ ಯಾವೆಲ್ಲ ಪರಿಣಾಮಗಳು ನಿಮಗಾಗುತ್ತದೆ, ಇದಕ್ಕೆ ಪರಿಹಾರ ಏನು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ಪಂಡಿತರು, ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ, ಖಚಿತ ಪರಿಹಾರ ಶಾಶ್ವತವಾಗಿ ಮಾಡಿಕೊಡುತ್ತಾರೆ. ಹಣಕಾಸಿನ ವ್ಯತ್ಯಾಸದ ಸಮಸ್ಯೆಗಳು ಇದ್ದಾಗಲೂ ಕೂಡ ಇವರು ಒಂದು ಯಂತ್ರವನ್ನು ಕೊಟ್ಟು ಪೂಜೆ ಮಾಡಿಕೊಡುತ್ತಾರೆ. ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ಇನ್ನು ಸ್ತ್ರೀ ಶಾಪ, ಈ ಶಾಪ ವಿಮೋಚನೆ ಆಗೋದು ತುಂಬಾ ಕಷ್ಟ. ಯಾಕೆ ಇದು ಆಗುತ್ತದೆ, ಯಾವ ತಪ್ಪಿಗಾಗಿ ಸ್ತ್ರೀ ಶಾಪ ಆಗುತ್ತದೆ ಅಂತ ನೋಡೋದಾದರೆ, ನೀವು ಯಾವುದೇ ಸ್ತ್ರೀಯರ ಭಾವನೆಗಳ ಜೊತೆಗೆ ಆಟವಾಡುತ್ತಿದ್ದರೆ ಆಕೆಯನ್ನು ದೈಹಿಕವಾಗಿ ಬಳಸಿಕೊಳ್ಳಲು ಮಾತ್ರ ಉಪಯೋಗಿಸಿಕೊಂಡು ನಿಮ್ಮ ಭಾವನೆಗಳನ್ನು ಅವಳೊಂದಿಗೆ ಹಂಚಿಕೊಂಡು ಅವಳ ಭಾವನೆಗೆ ಒಂದು ಸ್ವಲ್ಪವೂ ಬೆಲೆ ಕೊಡದೆ ಇದ್ದಕ್ಕಿದ್ದಂತೆ ನೀವು ನಡು ನೀರಿನಲ್ಲಿ ಕೈ ಬಿಟ್ಟ ಹಾಗೆ ಬಿಟ್ಟು ಹೊರಟು ಹೋದರೆ ಆಕೆಯ ಕಣ್ಣೀರು ಶಾಪವಾಗಿ ಬದಲಾಗಿ ನಿಮ್ಮನ್ನು ತಟ್ಟದೆ ಬಿಡುವುದಿಲ್ಲ. ಖಂಡಿತವಾಗಿಯೂ ಸ್ತ್ರೀ ಶಾಪ ಆಗುತ್ತದೆ. ಮನೆಯಲ್ಲಿ ಪ್ರತಿದಿನ ಇಂತಹ ಸಮಸ್ಯೆಗಳು ಇದ್ದಾಗ ಅಥವಾ ಹೆಂಡತಿಗೆ ನೀವು ಪದೇ ಪದೇ ಹಿಂಸೆ ಕೊಟ್ಟು ಪದೇ ಪದೇ ಶೋಷಣೆ ಮಾಡುತ್ತಾ ಪದೇ ಪದೇ ನೀವು ಆಕೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ಒಂದು ಸ್ವಲ್ಪವೂ ಕರುಣೆ ಪ್ರೀತಿಯಿಂದ ನೋಡದೇ ಇದ್ದಾಗ ಪ್ರತಿದಿನ ಅವಳನ್ನು ಜಗಳ ಆಡುತ್ತಿದ್ದರೆ ಅವಳ ಕಣ್ಣೀರು ನಿಮಗೆ ಶಾಪವಾಗಿ ಕನ್ವರ್ಟ್ ಆಗಿ ನಿಮ್ಮನ್ನು ಕಷ್ಟಕ್ಕೆ ನೂಕಿಬಿಡುತ್ತದೆ. ಇನ್ನು ಸ್ತ್ರೀಯರಿಗೆ ಮೋಸ ಮಾಡಿದರೆ, ವಂಚನೆ ಮಾಡಿದರೆ, ಆಕೆಯಿಂದ ದುಡ್ಡು ತೆಗೆದುಕೊಂಡು ಕೊಡದೆ ಒದ್ದಾಡುವ ಸ್ಥಿತಿಗೆ ಆಕೆಯನ್ನು ತಲುಪಿಸಿ ಬಿಟ್ಟಿದ್ದರೂ ಕೂಡ ಸ್ತ್ರೀ ಶಾಪ ನಿಮ್ಮನ್ನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಇಂತಹ ಶಾಪದಿಂದ ಮುಕ್ತಿ ಹೊಂದುವುದು ಹೇಗೆ, ಈ ಶಾಪ ಹಾಕಿದರೆ ಏನೆಲ್ಲ ಆಗುತ್ತೆ? ಇದರಿಂದ ಮೊದಲನೇದು ಅನಾರೋಗ್ಯದ ಸಮಸ್ಯೆ, ಮಾನಸಿಕ ಖಿನ್ನತೆ ಮತ್ತು ಮನೆಯಲ್ಲಿ ಬಡತನ, ದರಿದ್ರ ದೋಷಗಳು, ವಿನಾಕಾರಣ ಅಪವಾದಗಳು, ಜಗಳ ಕದನಗಳು, ಒಬ್ಬರೊಂದೊಬ್ಬರಿಗೆ ಯಾವುದೇ ಹೇಳಿಕೆ ಆಗದೆ ಮನೆಯಲ್ಲಿ ಮಂಕಾಗಿ ಕುಳಿತುಕೊಳ್ಳುವುದು, ಒಂದು ದಿನ ಸಾಯುವ ಮನಸ್ಸನ್ನು ಮಾಡುವುದು, ಆತ್ಮಹತ್ಯೆ ಯತ್ನ ಮಾಡುವುದು, ಇವೆಲ್ಲವೂ ಕೂಡ ಸ್ತ್ರೀ ಶಾಪದಿಂದ ಆಗುತ್ತದೆ. ಅಥವಾ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ದ ಹಾಗೆ ಆಗಿ ಅದು ಕೂಡ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದು ನರಳಿಸಿ ಕೆರಳಿಸಿ ನಿಮ್ಮನ್ನು ಉಸಿರಾಡಲು ಬಿಡದ ಹಾಗೆ ಆಗಿ ಹೋಗುತ್ತದೆ. ಈ ಸ್ತ್ರೀ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಏನು ಮಾಡಬೇಕು, ಯಾವ ಸ್ತ್ರೀಗೆ ನೀವು ವಂಚನೆ ಮಾಡಿರ್ತೀರೋ ಆ ಸ್ತ್ರೀ ಹತ್ರ ಹೋಗಿ ಕಾಲು ಹಿಡಿದು ಕ್ಷಮೆ ಬಿಡುವುದು, ಆಕೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ನೀವು ಯಾವ ತಪ್ಪನ್ನು ಮಾಡಿದ್ದೀರೋ ಆ ತಪ್ಪನ್ನು ಆಕೆಯಿಂದ ಸರಿಪಡಿಸಿಕೊಳ್ಳುವುದು, ಇವೆಲ್ಲ ಮಾಡಿದರೆ ಸ್ತ್ರೀ ಶಾಪದಿಂದ ಕ್ರಮೇಣ ಮುಕ್ತಿ ಪಡೆಯುತ್ತೀರಾ. ನಂತರ ಅದೇ ಸ್ತ್ರೀಯನ್ನು ಗೌರವದಿಂದ ನೋಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಸ್ತ್ರೀ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಕೆಲವೊಂದೊಂದು ಮಂತ್ರಗಳು ಗುರುಗಳು ಉಪದೇಶ ಮಾಡಿಕೊಡುತ್ತಾರೆ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕರೆ ಮಾಡಿ ಒಳ್ಳೆಯದಾಗುತ್ತೆ. ಅವರು ಪರಿಹಾರ ಉಚಿತವಾಗಿ ಹೇಳ್ಕೊಡ್ತಾರೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ.